ಇರ್ಷಾದ್ ಅವರೇ, ಈಗ ಚುನಾವಣಾ ಆಯೋಗ ಮತ್ತೆ ಪರಿಷ್ಕರಣೆ ಮಾಡ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಸಹಜವಾಗಿಯೇ ಈಗ ನೆಕ್ಸ್ಟು ವಿಧಾನಸಭಾ ಚುನಾವಣೆ ಬರುತ್ತೆ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಎಲ್ಲ ಸೇರಿ. ಹಾಗಾಗಿನೇ ಚುನಾವಣೆ ಟೈಮ್ನಲ್ಲೇ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅಂದರೆ ಚುನಾವಣಾ ಆಯೋಗಕ್ಕೆ ನೆನಪಾಗುತ್ತಾ ಅಂಥೇಳಿ. ಇದರಿಂದ ಸಹಜವಾಗಿಯೇ ಪ್ರಶ್ನೆಗಳು ಬಂದೇ ಬರುತ್ತೆ. ಈ ಟೈಮ್ನಲ್ಲಿ ಯಾಕೆ ಬೇಕಾಗಿತ್ತು? 20 ವರ್ಷ ಅಂದರೆ ಈ ಹಿಂದೆ 10 ವರ್ಷ ಸರ್ಕಾರ ಇತ್ತು BJPದು, ಆವಾಗ ಯಾಕೆ ಮಾಡಲಿಲ್ಲ ಅಂಥೇಳಿ ಅಲ್ವಾ? ಸರ್, ಎಲ್ಲರಿಗೂ ಪ್ರಶ್ನೆ ಇರೋದು ಏನು ಗೊತ್ತಾ, ಇವಾಗ ವೋಟ್ ಚೋರಿ ತಡಿಬೇಕಂದ್ರೆ ಏನು ಮಾಡಬೇಕು? ಒಬ್ಬ ಮನುಷ್ಯನಿಗೆ ಒಬ್ಬ ಆಧಾರ ಅಂತ ಕೊಟ್ಟಿದ್ದೀವಿ. ಆದರೆ ಒಬ್ಬ ಮನುಷ್ಯನಿಗೆ ಒಂದೇ ವೋಟರ್ ID ಇದೆಯಾ? ಇಲ್ಲೂ ವೋಟ್ ಹಾಕ್ತಾರೆ, ತಮಿಳ್ನಾಡಿಗೂ ಹೋಗಿ ವೋಟ್ ಹಾಕ್ತಾರೆ, ಬೇರೆ ಪ್ರದೇಶಕ್ಕೂ ಹೋಗಿ ವೋಟ್ ಹಾಕ್ತಾರೆ. ಏನಕ್ಕೆ ಎಲ್ಲದಕ್ಕೂ? ಇವಾಗ ನೋಡಿ, ಪ್ಯಾನ್ ಕಾರ್ಡ್ಗೂ ಆಧಾರ್ ಲಿಂಕ್ ಮಾಡಿ ಅಂತಾರೆ, ಪಾಸ್ಪೋರ್ಟ್ಗೆ ಆಧಾರ್ ಲಿಂಕ್ ಮಾಡಿ ಅಂತಾರೆ, BPLಗೆ ಆಧಾರ್ ಲಿಂಕ್ ಮಾಡಿ ಅಂತಾರೆ. ಕಾಂಗ್ರೆಸ್ ಇರಲಿ BJP ಇರಲಿ, ಯಾರು ವೋಟರ್ ID ಆಧಾರ್ ಲಿಂಕ್ ಮಾಡಿ ಅಂತ ಎಲ್ಲೂ ಮಾತಾಡಲ್ಲ. ಹೌದು, ಅದು ಒಂಥರ ಆಶ್ಚರ್ಯ ನಮಗೆ. ಬರೀ ವೋಟ್ ಚೋರಿ ಅಂದರೆ ಯಾವ ಥರ ತೊಗೊಂಡಿದ್ದಾರೆ ಅಂದರೆ, ಇವಾಗ ನೋಡಿ, DCB ಬ್ಯಾಂಕ್ ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಇವರಿಬ್ಬರು ಜಗಳ ಮಾಡ್ತಾರೆ, ಕಾಂಗ್ರೆಸ್ ವಿರುದ್ಧ BJP, BJP ವಿರುದ್ಧ ಕಾಂಗ್ರೆಸ್ ಅಂತ. DCB ಬ್ಯಾಂಕ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ BJP ಇಬ್ರು ಗೆದ್ದಿದ್ದಾರೆ. ಒಬ್ಬರು BJPಯಿಂದ ಪ್ರೆಸಿಡೆಂಟ್ ಅಂತೆ, ಕಾಂಗ್ರೆಸ್ಸಿಂದ ವೈಸ್ ಪ್ರೆಸಿಡೆಂಟ್ ಅಂತೆ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಏನು ವೋಟ್ ಚೋರಿನೂ ಇರಲ್ಲ, ಎಂಥದ್ದು ಇರಲ್ಲ, ಲೂಟಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಎಲ್ಲೋ ಒಂದು ಕಡೆ ಜನರಿಗೆ ಮಿಸ್ಲೀಡ್ ಮಾಡಬೇಕು, ಎಲ್ಲೋ ಒಂದು ಕಡೆ ನಾವು ಜನರಿಗೆ ದಾರಿ ತಲುಪಿಸ್ಬೇಕಂದ್ರೆ ವೋಟ್ ಚೋರಿ ಅದು ಇದು ಅಂತ ತೊಗೊಂಡು ಬರ್ತಾರೆ. ನಿಜವಾಗ್ಲೂ ನಾವು ವೋಟ್ ಚೋರಿ ವಿರುದ್ಧ ಮಾತಾಡ್ಬೇಕಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ಇದು ಮಾಡಲಿ, ಒಂದು ವೋಟರ್ಗೆ ಒಂದು ಆಧಾರ್ ಲಿಂಕ್ ಮಾಡಿಸ್ಲಿ, ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. SIR ಆಗಲಿ, SIR ಬೇಡ ಅಂತ ನಾವು ಹೇಳ್ತಾ ಇಲ್ಲ. SIR ಮಾಡೋ ಟೈಮಲ್ಲಿ ಎಲ್ಲರೂ ಗಮನ ಇಕ್ಕಿ ನೋಡಬೇಕು. ಇವಾಗ ನಾವು ಬೂತ್ ಲೆವೆಲಲ್ಲಿ ಕೂತ್ಕೊಂಡು ನಾವು ಅದೇ ಕೆಲಸ ಮಾಡ್ತಾ ಇದ್ವಿ. ಇವಾಗ ಕರ್ನಾಟಕದಲ್ಲಿ SIR ಬಂದರೆ ನಾವು ಅಲ್ಲಿ ಲೋಕಲ್ ಯಾರ್ಯಾರು ಡಿಲೀಟ್ ಆಗುತ್ತೆ, ಏನಕ್ಕೆ ಡಿಲೀಟ್ ಆಗುತ್ತೆ, ಯಾವ ಥರ ಅಂತ ನಾವು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸನೇ ಮಾಡಿಲ್ಲ, ಬರೀ ಬ್ಲೇಮ್ ಗೇಮ್ಸೇ ಮಾಡ್ಕೊಂಡಿದ್ದೀವಿ. ಎಲ್ಲೋ ಒಂದು ಅದೇನೋ ಹೇಳ್ತಾರಲ್ಲ, ಗಾಲಿಯಲ್ಲಿ ಗುಂಡು ಹೊಡಿತೀವಿ ಅಂತ, ಆ ಥರ ಹೊಡ್ಕೊಂಡಿದ್ರೆ ಆಗಲ್ಲ. ಇದಕ್ಕೆ ಏನಾದರೂ ಒಂದು ಫೈನಲ್ ಸ್ಟೇಜಿಗೆ ತೊಗೊಂಡು ಬರಲೇಬೇಕು. ಎಲೆಕ್ಷನ್ ಕಮಿಷನ್ ಅವರು ಅಷ್ಟೇ, ರಾಜಕೀಯ ಪಕ್ಷದವ್ರು ಏನಾದರೂ ಒಂದು ಎಲಿಗೇಷನ್ ಮಾಡ್ತಾರೆ ಅಂದರೆ ಸುಮ್ಮನೆ ಮಾಡಿರಲ್ಲ, ಅದರಿಂದ ಏನಾದರೂ ಅವರು ಕೆಲಸ ಮಾಡಿರ್ತಾರೆ. ಅವರು ಏನಕ್ಕೆ ಸೀರಿಯಸ್ ಆಗಿ ತೊಗೊಳ್ಳಲ್ಲ. BJP ಹೇಳೋದು ಮಾತ್ರ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತೊಗೊಳುತ್ತೆ, ಬೇರೆ ಪಕ್ಷದವ್ರು ಹೇಳಿದ್ದೆಲ್ಲ ಸುಳ್ಳೆ ಅಂತ ಯೋಚನೆ ಮಾಡ್ಕೊಂಡಿದ್ರೆ ಅದು ಒಂಥರ ತಪ್ಪೆ. ಎಲೆಕ್ಷನ್ ಕಮಿಷನು ಎಲ್ಲ ರಾಜಕೀಯ ಪಕ್ಷದವ್ರು ಕರೆದ್ಬಿಟ್ಟು ಕೇಳಬೇಕು, ಏನೇನು ಸಮಸ್ಯೆ ಆಗ್ತಾ ಇದೆ ಜನರಿಗೆ. ನಾವು ವೋಟ್ ಮಾಡೋ ಜನ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕಪ್ಪ ನಾವು ವೋಟ್ ಮಾಡಬೇಕು, ಎಲ್ಲ ಯಾರು ನೋಡಿದ್ರು ಬರೀ ವೋಟ್ ಚೋರಿ, ಒಂದೇ ಪಕ್ಷ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಜನರಿಗೆ ಎಲೆಕ್ಷನ್ ಮೇಲೇ ನಂಬಿಕೆ ಹೋಗ್ಬಿಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಈ ವಿಷಯದಲ್ಲಿ ಕೆಲಸ ಮಾಡಬೇಕು, ಆವಾಗಲೇ ಇದಕ್ಕೇನಾದರೂ ಒಂದು ಫೈನಲ್ ಇದು ಡಿಸಿಷನ್ ಬರೋಕ್ಕಾಗೋದು. ಕಾಂಗ್ರೆಸ್ ಅವರು ಹೆಂಗಾಗಿದೆ ಅಂದರೆ ಅವ್ರ ಮನಸ್ಥಿತಿ ಇವಾಗ ನೋಡಿ, ನಾವು ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಮಾಡಿದ ತಕ್ಷಣನೇ ನಮಗೆ ನಿಮ್ಗೆ ಮಾಹಿತಿ ಕೊರತೆ ರೀ ಅಂತಾರೆ. ಮಾಹಿತಿ ಕೊರತೆ ಇಲ್ಲ, ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದು ತೋರಿಸಿದ್ರೆ ಅವ್ರಿಗಾಗಲ್ಲ. ಆ ಬೆಲ್ ತೋರಿಸ್ತಾ ಇದೀವಿ, ಎಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಅಲ್ಲಿಂದ ಅವ್ರು ಕಲಿಯೋಕ್ಕೆ ರೆಡಿ ಇಲ್ಲ. ನಾವು ಹೆಂಗಾದ್ರೂ ಇರಲಿ, ನಾವು ಮಾಡಿರೋದೇ, ನಾವು ಹೆಂಗೆ ಮಾಡ್ತೀವಿ ಹಂಗೆ, ನಾವು ಸಂವಿಧಾನ ತೊಗೊಂಡು ಬಂದಿರೋದು, ನಾವೇ ಎಲೆಕ್ಷನ್ ಕಮಿಷನ್ ಮಾಡಿಸಿರೋದು, ನಾವು ಮಾಡಿಸಿರೋ ರೂಲ್ಸ್ ಪ್ರಕಾರನೇ ನಡಿಬೇಕಂದ್ರೆ ಆಗಲ್ಲ. ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾವಣೆ ಆಗೇ ಆಗುತ್ತೆ. ಆಗಲಿ, SIR ಆಗ್ತಾ ಇದೆ, ಎಲ್ಲ ಸ್ವಾಗತ. ಇಡೀ ದೇಶದಲ್ಲಿ ಆಗಲಿ, ಏನೇನಿದೆ ಎಲ್ಲ ಇದು ಮಾಡಲಿ. ಅವ್ರಲ್ಲೇ BJP ಅವ್ರ ಪಾಪ ಹೇಳ್ತಾ ಇದ್ರು, ಯಾರೋ ಆಚೆಯಿಂದ ಬಂದಿದ್ದಾರೆ ಅದಕ್ಕೆ ನಾವು ಇದು ಮಾಡ್ತಾ ಇದೀವಿ ಅಂತ. ಅದು ಯಾರು ವೈಫಲ್ಯ? ಹೋಮ್ ಮಿನಿಸ್ಟರ್ ವೈಫಲ್ಯ ತಾನೆ. ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಬೇರೆ ಶತ್ರು ದೇಶದಿಂದ ಎಲ್ಲ ಜನ ಬರ್ತಾರೆ ಅಂದ್ರೆ ಅದು ಯಾರು ವೈಫಲ್ಯ? ಗೃಹ ಇಲಾಖೆ ಅದು ಯಾರು ತಗೊಂತಾರೆ? ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಬರೀ ಏನಾದರೂ ಆದ್ರೆ ಕಲ್ಕತ್ತಾದಲ್ಲಿ ಯಾರು ಇದ್ದಾರೆ ಬಾಂಗ್ಲಾದೇಶದಿಂದನೂ ಪಾಕಿಸ್ತಾನದಿಂದ ಬಂದಿದ್ದಾವಂತ ಈಸಿಯಾಗಿ ಹೇಳ್ಬಿಟ್ಟು ಆರಾಮಾಗಿ ಕೈ ತೊಳ್ಕೊಂಡು ಕೂತ್ಕೊಳ್ಳೋದು. ಅದು ಆಗಲ್ಲ. ನೀವು ಜವಾಬ್ದಾರಿ ತಗೊಳ್ಳಿ. ಹೌದು, ನಮ್ಮ ಕಡೆಯಿಂದನೂ ಏನೋ ಒಂದು ತಪ್ಪಾಗಿದೆ, ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲೂ ಹೇಳಲ್ಲ. ಹೋಮ್ ಮಿನಿಸ್ಟರ್ ಅವರು ನಿನ್ನೆ ಮಾತಾಡ್ತಾನು ಹಂಗೆ, ಅಪೋಸಿಷನ್ ಅವ್ರು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡುವಾಗ ಹೌದು ಅವ್ರು ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಬೇಕು. ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಇವಾಗಲೇ ಉತ್ತರ ಕೊಡೋಕ್ಕಾಗಲ್ಲ, ನನ್ನ ಪ್ರಕಾರ ನಾನು ಉತ್ತರ ಕೊಡ್ತೀನಿ. ಅದೇನದು ಅದು ಏನೋ ಹೇಳ್ತಾರಿಲ್ಲ, ರಾಜರು ಹೆಂಗೆ ಹೇಳ್ತಾರೆ ಹಂಗೆ ಪ್ರಜೆ ಕೇಳಬೇಕು ಅಂತ. ಆ ಥರ ಆಗೈತು ಆ ಸ್ಟೇಟ್ಮೆಂಟ್ ಹೋಮ್ ಮಿನಿಸ್ಟರ್. ಅಪೋಸಿಷನ್ ಅವರು ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಿ. ನೀವು ಕೇಳಿ ಅಂದ್ರೆ ಏನದು? ನನ್ನ ಕುತೂಹಲ ಇರೋದು, ಈಗ ತಮ್ಮ ನಾಯಕರೆಲ್ಲ ಬಹಳ ದೊಡ್ಡ ಗಂಭೀರ ಆರೋಪಗಳನ್ನ BJP ವಿರುದ್ಧ ಮಾಡ್ತಾ ಬರ್ತಾ ಇದ್ರು, ಇವತ್ತಿಗೂ ಬಟ್ ಅಲ್ಲ ಎಲ್ಲೊಂದ್ ಕಡೆ ಕಡಿಮೆ ಆಗಿದೆ, ಭಯ ಶುರುವಾಗಿದೆ ಅಂತ. ಮತ್ತೆ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಭಯ ಸರ್. BJP ಜೊತೆಲಿ ಯಾರಾದ್ರೂ ಕರೆಕ್ಟಾಗಿ ನಿಂತ್ಕೊಂಡು ಜಗಳ ಮಾಡ್ತಾರಂದ್ರೆ ಬರೀ ಆಮ್ ಆದ್ಮಿ ಪಾರ್ಟಿ ಮಾತ್ರ. ಬೇರೆಯವರೆಲ್ಲ ಜೈಲಿಗೆ ಕರಪ್ಷನ್ ಮಾಡಿದಾರೆ, ಅವ್ರ ಭಯ ಇದೆ. ನಮ್ಗೆ ಏನು ಭಯನೇ ಇಲ್ಲ. ಜೈಲ್ಗೆ ಹಾಕಿ ನೀವು ನೋಡ್ಕೊಂಡ್ರಿಲ್ಲ, ಏನಾಯ್ತು ಇವ್ರ ಕೈಯಿಂದ? 6 ತಿಂಗಳು 1 ವರ್ಷ ನಮ್ಮ ನಾಯಕರಿಗೆ ಜೈಲಲ್ಲಿ ತಗೊಂಡೋಗಿ ಹಾಕಿದ್ರು. ಏನ್ ಮಾಡ್ಕೊಂಡ್ರು? ಆಚೆ ಬಂದ್ಮೇಲೆ ಇನ್ನ ಜಾಸ್ತಿನೇ ಅಟ್ಯಾಕ್ ಮಾಡ್ತಾ ಇದೀವಿ. ಎಲ್ಲೂ ನಾವು ಸ್ಟೆಪ್ ಹಿಂದೆ ತಗೊಳ್ಳಿಲ್ಲ. ಹೌದು, ಸೈಲೆಂಟ್ ಆಗಿ ಏನಿಕ್ಕಿದೀವಿ ಅಂದ್ರೆ ಗೊತ್ತಾಗ್ಲಿ ಜನರಿಗೆ. ನಾವು ಹೇಳಿ ಜನರಿಗೆ ತೋರಿಸ್ಕೊಟ್ಟಿದ್ದೀವಿ ಏನೇನು ತಪ್ಪುಗಳು ನಡೀತಾ ಇದೆ ಅಂತ.
ಇದೇ ರಾಹುಲ್ ಗಾಂಧಿ ಡೆಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಜೊತೆಲಿ ನಿಂತ್ಕೊಳ್ತಾ ಇದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಅಂದ್ರೆ ತಾವೀಗ ಕಾಂಗ್ರೆಸ್ ಸವಾಸಕ್ಕೆ ಹೋಗಲ್ಲ ಇಂಥ ಓಟ್ ಚೋರಿ ಕಾಂಗ್ರೆಸ್ ಬಂದಾಗ. ಸವಾಸಕ್ಕೂ ಹೋಗಲ್ಲ, ರಾಹುಲ್ ಗಾಂಧಿ ಸವಾಸಕ್ಕೂ ಹೋಗಲ್ಲ. ರಾಹುಲ್ ಗಾಂಧಿಗೆ ಅವರೇ ಲೀಡರ್ಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರ ಪಾರ್ಟಿಯಲ್ಲಿರೋರೇ ಹೇಳ್ತಾ ಇದಾರೆ ರಾಹುಲ್ ಗಾಂಧಿಗೆ ಮೊದಲು ಚೇಂಜ್ ಮಾಡಿ, ಅವರಿಂದ ಪಕ್ಷ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅವ್ರ ಜೊತೆ ನಾವೇನ್ ಡ್ಯಾಮೇಜ್ ಮಾಡ್ಕೊಂಡ್ ಬಿಡ್ಬೇಕಾ? ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಾವು ಆರ್ಜೆಡಿ ಆಯ್ತಲ್ಲ ಭಯ ಅಂತ, ಈಗ ಬಿಹಾರದ ಆರ್ಜೆಡಿ ಆದಂಗೆ ನಮಗೂ ಆಗುತ್ತೆ ಅಂತ. ಸರ್ ಆರ್ಜೆಡಿ ಅನ್ನೋದಿಲ್ಲ, ಯಾರ್ಯಾರು ಕಾಂಗ್ರೆಸ್ ಜೊತೆಲಿ ಹೋಗಿದ್ದಾರೆ ಎಲ್ಲ ಮುಳುಗ್ತಾವ್ರೆ. ಆದಷ್ಟು ಅವ್ರವ್ರ ಶಕ್ತಿಯಿಂದ ಅವ್ರ ಮೇಲೆ ಬಂದ್ರೆ ಒಳ್ಳೇದು. ಅದಕ್ಕೆ TMC ಮಮತಾ ಬ್ಯಾನರ್ಜಿ ಇವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಿದ್ರು ಎಲೆಕ್ಷನ್ ನಾನು ಒಬ್ಬನೇ ಕಂಟೆಸ್ಟ್ ಮಾಡ್ತೀನಿ ಅಂತ. ನಿಮ್ಗೆ ಏನಾದ್ರು ನಮ್ಮ ಜೊತೆಲಿ ನಿಂತ್ಕೊಳ್ಬೇಕಂತ ಏನಾದ್ರು ಇದ್ರೆ ನಾನು ಹೇಳೋ ಹತ್ರ ಕೇಳಿ ಅಂತ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಿಂತ್ಕೊಳ್ಳಿ ಅವ್ರ ಜೊತೆಲಿ ನೋಡೋಣ. ಇಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬೇಕಂತಾನೆ ಹೋಗ್ಬಿಟ್ಟು ಕ್ಯಾಂಡಿಡೇಟ್ಗಳು ಹಾಕಿ ಮಮತಾ ಬ್ಯಾನರ್ಜಿಗೂ ಸೋಲಿಸ್ಬೇಕು ರಾಹುಲ್ ಗಾಂಧಿ. ನಾನಾಗಿಲ್ಲ ಅಂದ್ರೆ ಯಾರು ಆಗ್ಬೇಡ್ದು ಅಂತ. ದಯವಿಟ್ಟು ಒಂದ್ಸತಿ ರಾಹುಲ್ ಗಾಂಧಿಗೆ ಮನವಿ ಮಾಡ್ತೀವಿ, ನಿಮ್ಗೆ ಏನಾದ್ರೂ ಅಷ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಕನ್ಸು ಏನಾದ್ರು ಇದ್ರೆ ಒಂದ್ಸತಿ BJPಗೆ ಸೇರ್ಕೊಂಡು ಅಲ್ಲಿನಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಿ. ನಿಮ್ ಪಕ್ಷದಿಂದ ಅಂತೂ ಯಾವುದೇ ಕಾರಣಕ್ಕೆ ನೀವು ಆಗಕ್ಕಾಗಲ್ಲ. ಎಸ್, ಈಗ